ಈ ಲೋಕಸಭಾ ಚುನಾವಣೆಯನ್ನ ಕುಮಾರಣ್ಣವರು ನಿಶ್ಚಿತವಾಗಿ 2 ಲಕ್ಷಕ್ಕಿಂತ ಅಧಿಕ ಮಾರ್ಜಿನ್ ಅಲ್ಲಿ ಗೆದ್ದಾಗೋಗಿದೆ. ಅದೇ ಎಚ್ ಡಿ ದೇವೇಗೌಡರು ರಾಜ್ಯಸಭೆಯಲ್ಲಿ ಕಾವೇರಿ ವಿಚಾರದಲ್ಲಿ ಕೈ ಮುಗಿದು ಸ್ಪೀಕರ್ಗೆ ಕೈ ಮುಗಿದು ಕಾವೇರಿ ವಿಚಾರದಲ್ಲಿ ನ್ಯಾಯ ಬೇಕು ಅಂದ್ರು, ಮೇಕೆದಾಟುಗೆ ಪರ್ಮಿಷನ್ ಆಗಬೇಕು ಅಂತಂದ್ರು. ಈ ಕೆಲಸವನ್ನು ಮಾಡಿದಂಥವ್ರು ಎಚ್ ಡಿ ದೇವೇಗೌಡರು. ಅವರ ಮಗ ಇಲ್ಲಿ ಎಲೆಕ್ಷನ್ಗೆ ನಿಂತಿರುವಂಥದ್ದು, ಅವ್ರ ಹೊರಗಿನವರೆಲ್ಲ ದೇವೇಗೌಡರ ಸುಪುತ್ರ ಇಲ್ಲಿಂದ ನಿಂತಿರುವಂಥದ್ದು. ಇವತ್ತು ಕಾವೇರಿ ಬೇಸಿನಲ್ಲಿರುವಂಥ ಪ್ರತಿ ರೈತರು ಕೂಡ ದೇವೇಗೌಡರ ಹೆಸರು ಹೇಳ್ಕೊಂಡೇ ಊಟ ಮಾಡಬೇಕು. ಅಂತಹ ಒಬ್ಬ ಧೀಮಂತ ವ್ಯಕ್ತಿಯ ಮಗ ಇಲ್ಲಿ ಬಂದು ಎಲೆಕ್ಷನ್ ನಿಂತಿರುವಂಥದ್ದು. ಅವ್ರ ಬಗ್ಗೆ ಮಾತಾಡಬೇಕಾದ್ರೆ ಸ್ವಲ್ಪ ಎಚ್ಚರಿಕೆ ಇಟ್ಕೊಳ್ಳಿ ಚಲೋಣ. ನೀವೇನೇ ಪ್ರಯತ್ನ ಮಾಡಿ, ಸ್ಟಾರ್ ಚಂದ್ರ ಅವ್ರದ್ದು ದುಡ್ಡು ಖಾಲಿ ಆಗುತ್ತೆ ಹೊರತು ನಿಮ್ಮ ಜೋಳಿಗೆ ಓಟ್ ಬೀಳಲ್ಲ. ಯಾಕೆ ಪ್ರಯತ್ನ ಮಾಡ್ತಾ ಇದ್ದೀರಿ? ಜೂನ್ ನಂತರ ಆದ್ರೂ ಕೂಡ ಕನಿಷ್ಠ ಕಾವೇರಿ ವಿಚಾರದಲ್ಲಿ ಒಂದಷ್ಟು ಒಳ್ಳೆ ಕೆಲಸ ಮಾಡೋದಕ್ಕೆ ಸಿದ್ಧತೆ ಮಾಡಿ ಈ ಲೋಕಸಭಾ ಚುನಾವಣೆಯನ್ನ ಕುಮಾರಣ್ಣವರು ನಿಶ್ಚಿತವಾಗಿ 2 ಲಕ್ಷಕ್ಕಿಂತ ಅಧಿಕ ಮಾರ್ಜಿನ್ ಅಲ್ಲಿ ಗೆದ್ದಾಗೋಗಿದೆ.